ನಮಸ್ಕಾರ. ನೂಪುರ ಭ್ರಮರಿಗೆ ವತಿಯಿಂದ ನಾನು ನಿಮ್ಮ ಮನೋರಮಾ. ಶ್ರುತಿ ಸ್ಮೃತಿ ಭೂಯಿಷ್ಠವಾದಂತಹ ಸನಾತನ ಧರ್ಮದ ಪರಂಪರೆ ನಮ್ಮದು. ಒಂದು ಕಾಲಕ್ಕೆ ಕೇಳುವಿಕೆಯ ಮೂಲಕವೇ ಕಲಿಕೆ ಎನ್ನುವುದು ಸಾಧನೆಯಾಗುತ್ತಿತ್ತು. ಆದರೆ ಬದಲಾದ ಕಾಲಕ್ಕೆ ಕೇಳ್ಮೆ ಎಂಬುದು ಅಪರೂಪವಾಗುತ್ತಿದೆ. ಅಂತಹ ಕೇಳ್ಮೆಯನ್ನು ನಮ್ಮ ಭಾರತೀಯ ಸನಾತನ ಪರಂಪರೆಯ ಕಲಾವಿಷೇಕವಾದಂತಹ ಸಂಗತಿಗಳೊಂದಿಗೆ ಜೋಡಿಸಿ ಈ ಸರಣಿ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಕೇಳುವಿಕೆಯ ಮೂಲಕವಾಗಿ ಏಕಾಗ್ರತೆ, ಭಾವಪ್ರಚೋದನೆ ಮತ್ತು ಕಲ್ಪನಾ ಶಕ್ತಿ ವೃದ್ಧಿಸುತ್ತದೆ. ಇಂತಹ ಶ್ರವಣ ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಮೊದಲನೆಯ ಸರಣಿ. ಇಂದಿನ ಸರಣಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪ್ರಖ್ಯಾತ ಸಂಗೀತ ವಿದ್ವಾಂಸರು, ಕಾಂಚನ ಎಂಬ ಸಂಗೀತ ವಿಶ್ವವಿದ್ಯಾನಿಲಯದ ಮಹತ್ವ ಕೇಂದ್ರ ಬಿಂದುವಾಗಿ ಕೆಲಸ ಮಾಡುತ್ತಿರುವ ಕಾಂಚನ ರೋಹಿಣಿ ಸುಬ್ಬರತ್ನಂ. ಇವರು ಮಹಾಮಹೋಪಾಧ್ಯಾಯ ಪದ್ಮಶ್ರೀ ಡಾಕ್ಟರ್ ರಾ ಸತ್ಯನಾರಾಯಣ ಅವರ ಪುತ್ರಿಯೂ ಹೌದು. ಇವರು ವಿಶ್ವದ ಸಂಗೀತ ಪ್ರಪಂಚ, ಅದರಲ್ಲಿ ಭಾರತೀಯ ಸಂಗೀತ ಮುಖ್ಯವಾಗಿ ಸಪ್ತ ಸ್ವರಗಳ ಮಹತ್ವವನ್ನು ತಿಳಿಸಿಕೊಡಲಿದ್ದಾರೆ. ಅವರ ಈ ಸಹಕಾರಕ್ಕೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ತಮ್ಮನ್ನು ಮತ್ತು ಕಾಂಚನ ರೋಹಿಣಿ ಸುಬ್ಬರತ್ನಂ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ಸರಣಿ ಕಾರ್ಯಕ್ರಮ ಇದೇ ಬಗೆಯಾಗಿ ಬೇರೆ ಬೇರೆ ವಿದ್ವಾಂಸರ ಸಹಯೋಗದಲ್ಲಿ ವಾರಕ್ಕೆ ಒಂದು ಆವರ್ತಿ ತಮ್ಮ ಮುಂದೆ ಬರಲಿದೆ. ಇದಕ್ಕೆ ತಮ್ಮ ಪೂರ್ಣ ಸಹಕಾರ ಮತ್ತು ಕೇಳ್ಮೆಯನ್ನು ಅಪೇಕ್ಷಿಸುತ್ತಿದ್ದೇವೆ. ನಮಸ್ಕಾರ. ಇದು ಕಾಂಚನ ರೋಹಿಣಿ ಸುಬ್ಬರತ್ನಂ ಅವರಿಂದ ವಿಶ್ವದ ಸಂಗೀತ ಲೋಕದಲ್ಲಿ ಭಾರತೀಯ ಸಪ್ತಸ್ವರಗಳ ಮಹತ್ವ. ಮತಂಗನ ಬೃಹದ್ದೇಶಿಯಲ್ಲಿ ಸ್ವರಗಳನ್ನು ಕುರಿತಾದ ವರ್ಣನೆಗಳನ್ನು ಓದುತ್ತಿರುವಾಗ ಭಾರತೀಯ ಸಂಗೀತದಲ್ಲಿ ಸ್ವರಗಳಿಗೆ ಸ್ವರಗಳನ್ನೇ ಅನ್ವಯಿಸಿ ಸ್ವರಸಪ್ತಕಗಳನ್ನು ಹಾಡುವಂತೆ ಪ್ರಪಂಚದ ಇತರ ಸಂಗೀತ ಪದ್ಧತಿಗಳಲ್ಲಿಯೂ ಇದೇ ರೀತಿಯ ಸ್ವರಾಕ್ಷರ ವ್ಯವಸ್ಥೆ ಇದೆಯೇ ಎಂಬ ಕುತೂಹಲದ ಪ್ರಶ್ನೆ ನನ್ನಲ್ಲಿ ಹುಟ್ಟಿ ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕು ಎಂದು ಈ ಬಗ್ಗೆ ಸ್ವಲ್ಪ ಓದಿಕೊಂಡೆ. ಆಗ ನನಗೆ ಆಶ್ಚರ್ಯವೇ ಕಾದಿತ್ತು. ಇಡೀ ಪ್ರಪಂಚದ ಸಂಗೀತ ಸಮಷ್ಟಿಯಲ್ಲಿ ಸರಿಗಮಪದನಿ ಎಂಬ ಸಂಗೀತ ಸ್ವರ ಸಂಜ್ಞೆಯೇ ಇಲ್ಲ. ಸಂಗೀತವೇ ಇಲ್ಲದೆ ಇರುತ್ತದೆಯೇ? ಸಂಗೀತವೆಂಬುದು ಸಂಗೀತ ದ್ವೇಷಿ ಅಂತ ಅಂದುಕೊಂಡವರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಬಗೆಯ ಸಂಗೀತ ಅವರ ಜನ್ಮಜಾತವಾಗಿ ಅಂಟಿಕೊಂಡೇ ಇರುತ್ತದೆ. ಆದರೆ ವಿಶ್ವಸಮಸ್ತದ ಎಲ್ಲ ಸಂಗೀತ ಪದ್ಧತಿಗಳಲ್ಲಿಯೂ ಭಾರತವನ್ನು ಹೊರತುಪಡಿಸಿ ಸ್ವರಗಳಿಗೆ ಸರಿಗಮಪದನಿ ಎಂಬ ಸ್ವರ ಸಂಜ್ಞೆ ಇಲ್ಲ ಎಂದು ತಿಳಿದ ಮೇಲೆ ಈ ಹಿರಿದಾದ ಸತ್ಯ ಸಂಗತಿಯಿಂದಾಗಿ ನಮ್ಮ ಸಂಗೀತದ ಬಗ್ಗೆ ಇನ್ನಷ್ಟು ಹೆಚ್ಚು ಹೆಚ್ಚು ಅಭಿಮಾನ, ಗೌರವ, ಭಕ್ತಿ ಇತ್ಯಾದಿಗಳು ನನ್ನ ಹೃದಯವನ್ನು ಆವರಿಸಿಕೊಂಡಿತು. ಭಾರತೀಯ ಸಂಗೀತವು ಅತಿ ಪ್ರಾಚೀನದಿಂದಲೂ ಮನೋಧರ್ಮ ಸಂಗೀತವನ್ನೇ ಬಹುಪಾಲು ಆಧರಿಸಿರುವಂತಹದ್ದು. ಮನೋಧರ್ಮ ಸಂಗೀತದಲ್ಲಿ ರಾಗದಂತೆ ಸ್ವರಕಲ್ಪನೆಗೂ ಅತ್ಯಂತ ವಿಸ್ತಾರವಾದ ಅವಕಾಶವಿದೆಯಲ್ಲವೇ? ಸ್ವರಕಲ್ಪನೆಗೆ ಸ್ವರಗಳನ್ನೇ ಬೇರೆ ಬೇರೆ ಲಯಗಳಲ್ಲಿ, ವೇಗಗಳಲ್ಲಿ, ಗಣಿತ ಪ್ರಸ್ತಾರಗಳಲ್ಲಿ ಹಾಡುವ, ವಾದನ ಮಾಡುವ ಪದ್ಧತಿ ಇದೆಯಷ್ಟೇ. ಇದಕ್ಕೆ ಸ್ವರಕ್ಕೆ ಸ್ವರವನ್ನೇ ಉಚ್ಚರಿಸಬೇಕಲ್ಲವೇ? ಈ ರೀತಿಯಾಗಿ ಸ್ವರವನ್ನೇ ಹಾಡುವ ಪದ್ಧತಿ ವಿಶ್ವದಲ್ಲಿ ಬೇರೆ ಸಂಗೀತಗಳಲ್ಲಿ ಇದೆಯೇ? ಇದನ್ನು ಕುರಿತಾಗಿ ಸಂಶೋಧನೆಯ ಅವಶ್ಯಕತೆ ಬಹಳ ಇದೆ. ನನಗೆ ತಿಳಿದಂತೆ ಇಲ್ಲ. ಭಾರತದಲ್ಲಿ ಸ್ವರಗಳ ಹುಟ್ಟು ಉಂಟಾದುದಾದರೂ ಹೇಗೆ? ಯಾವಾಗ? ಇವುಗಳ ವೈಶಿಷ್ಟ್ಯವೇನು? ಅಂದು ಇದ್ದಂತೆಯೇ ಇಂದು ನಮ್ಮ ಸಂಗೀತದ ಸ್ವರಗಳು ಬದಲಾಗದೆ ಉಳಿದಿವೆಯೇ? ಇತ್ಯಾದಿ ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತದಲ್ಲವೇ? ಮೂಡಲೇಬೇಕಲ್ಲವೇ? ಈಗ 2-3 ಶತಮಾನಗಳಿಂದ
ದೇಶದಲ್ಲಿ ಉಂಟಾದ ಅನೇಕ ರಾಜಕೀಯ, ಆಡಳಿತ, ಆಕ್ರಮಣ ಮುಂತಾದ ಐತಿಹಾಸಿಕ ಕಾರಣಗಳಿಂದಾಗಿ ನೃತ್ಯದಿಂದ ಸಂಪೂರ್ಣವಾಗಿ ಶಾಸ್ತ್ರೀಯ ಸಂಗೀತವು ಬೇರ್ಪಟ್ಟರೂ, ಕವಲೊಡೆದರೂ ನೃತ್ಯ ಪದ್ಧತಿಗಳ ರಚನೆಗಳ ಇತಿಹಾಸವೇ ಮಸುಕಾಗುವಂತೆ ಆದರೂ ಸಂಗೀತವು ಮಾತ್ರ ಎಂದರೆ ಶಾಸ್ತ್ರೀಯ ಸಂಗೀತವು ಮಾತ್ರ ತಾನು ಪ್ರತ್ಯೇಕ ಸಿಡಿದು ನಿಂತಿತು. ಹೀಗಾದರೂ ಸಂಗೀತಕ್ಕೆ ತನ್ನತನವನ್ನು, ನವನವೀನತೆಯನ್ನು ಕಾಪಾಡಿಕೊಳ್ಳಲು ತನ್ನ ಸ್ವರಾಕ್ಷರಗಳಿಂದಾಗಿಯೇ ಹೆಚ್ಚು ಸಾಧ್ಯವಾಯಿತು ಎನ್ನಬಹುದೇನೋ. ಮನೋಧರ್ಮ ಸಂಗೀತಕ್ಕೆ ಅತ್ಯಂತ ಅವಶ್ಯವಾದದ್ದು ಸ್ವರಕಲ್ಪನೆಯೂ ಅದನ್ನೇ ಆಧರಿಸಿದ ನೆರವಲು ಅಲ್ಲವೇ? ನಮ್ಮ ಸಂಗೀತ ಅವನ್ನೇ ಆಧರಿಸಿದ್ದಲ್ಲವೇ? ಬಹುಶ್ರುತ ವಿದ್ವಾಂಸರಾದ ವಿದ್ವಾನ್ ಕೊರಗಿ ಶಂಕರನಾರಾಯಣ ಉಪಾಧ್ಯಾಯರವರು ಬರೆಯುತ್ತಿರುವ ಐತಿಹಾಸಿಕವಾಗಿ ಪ್ರಮಾಣವಾಗಲು ಯೋಗ್ಯತೆಯುಳ್ಳ ಅಪ್ಪಯ್ಯನ ಆಸ್ತಿಕತೆ ಎಂಬ ಜೀವನ ಚರಿತ್ರೆಯಲ್ಲಿ ಸ್ವರದ ಅರ್ಥವನ್ನು ಬರೆದದ್ದು, ಸ್ವರದ ಅರ್ಥವನ್ನು ಕುರಿತು ಬರೆದದ್ದು ನನಗೆ ಸ್ವರ್ಗವೇ ದೊರೆತಂತಾಯಿತು. ಅದರಲ್ಲಿ ಪ್ರತಿಭಾನ್ವಿತ ಕವಿ ಸೂರ್ಯನಾರಾಯಣ ಉಪಾಧ್ಯಾಯರು ತಮ್ಮ ಆಪ್ತ ವೈದ್ಯರಾದ ಡಾಕ್ಟರ್ ಭಾಸ್ಕರಾನಂದರವರಿಗೆ ತಮ್ಮ ರಚನೆ ಗುರುದ್ರೋಣವೆಂಬ ಯಕ್ಷಗಾನ ಪ್ರಸಂಗ ಕಾವ್ಯದಲ್ಲಿ ಬರೆದ ಸ್ವರದೊಳೈದು ಹಾಯನ ಎಂಬುದರ ಬಗ್ಗೆ ವಿವರಿಸುತ್ತಾ, ಸ್ವರ ಎಂದರೆ ಸ್ವರ್ಗ, ಸ್ವರವ್ಯಯಂ ಸ್ವರ್ಗನಾಕತ್ರಿ ದಿವತ್ರಿ ದಶಾಲಯಾಹ ಎಂದು ಸಾಮತಿಯನ್ನಿತ್ತು ಸ್ವರ್ ಎಂದಿದೆ. ಕನ್ನಡದಲ್ಲಿ ಅದನ್ನು ಸ್ವರ ಎನ್ನುತ್ತಾರೆ. ಹಾಯನ ಎಂದರೆ ವರ್ಷ ಎಂದು ವಿವರಿಸುತ್ತಾರೆ. ಸಂಗೀತ ಸ್ವರದ ಪರಿಭಾಷೆಯ ನಿಷ್ಪತ್ತಿ ಬೇರೆಯೇ ಇದೆಯಾದರೂ ರಸಸ್ವರ್ಗವನ್ನೇ ತೋರಲು ಶಕ್ತವಾದ, ಸ್ವರ್ಗ ಸದೃಶವಾದ ನಮ್ಮ ಭಾರತೀಯ ಸ್ವರಗಳ ಬಗ್ಗೆ, ಅವುಗಳ ಬದಲಾವಣೆಗಳ ಬಗ್ಗೆ ನಾವೀಗ ಸಂಕ್ಷಿಪ್ತವಾಗಿಯಾದರೂ ಅರಿಯಲು ಯತ್ನಿಸೋಣವೇ? ಪ್ರಪಂಚದಲ್ಲಿರುವ ಸಕಲ ಸಂಗೀತದ ಸ್ವರದ್ರವ್ಯವನ್ನ ಎರಡು ಬಗೆಯಾಗಿ ವಿಭಾಗಿಸಬಹುದು. ಒಂದರಲ್ಲಿ ಸ್ವರಗಳು ಒಂದಾದ ಮೇಲೆ ಇನ್ನೊಂದರಂತೆ ಅನುಕ್ರಮವಾಗಿ ಬರುತ್ತವೆ. ಇದನ್ನು ತಿರ್ಯಕ್ ಸ್ವರ ಶ್ರೇಣಿ ಎಂದು ಕರೆಯಬಹುದು. ನಮ್ಮ ಭಾರತೀಯ ಸಂಗೀತವು ಇಂತಹುದು. ಇನ್ನೊಂದರಲ್ಲಿ ಅನೇಕ ಸ್ವರಗಳು ಒಂದೇ ಕ್ಷಣದಲ್ಲಿ ಒಟ್ಟಿನಲ್ಲಿ ಗೋಚರಿಸಿ ಇಂತಹ ಸ್ವರಕೋಷ್ಟಗಳು ಒಂದಾದ ಮೇಲೆ ಒಂದರಂತೆ ಬರುತ್ತವೆ. ಇದನ್ನು ಊರ್ಧ್ವಾದ ಸ್ವರಶ್ರೇಣಿ ಪದ್ಧತಿ ಅಥವಾ ಬಹುಸ್ವರ ಮೇಳ ಪದ್ಧತಿ ಎಂದು ಕರೆಯಬಹುದು. ಪಾಶ್ಚಿಮಾತ್ಯ ಸಂಗೀತವು ಈ ಬಗೆಯದು. ಪದ್ಧತಿ ಯಾವುದೇ ಇರಲಿ, ಅದರಲ್ಲಿರುವ ನಾದ ಚಲನೆಯು ಸ್ವರಾಷ್ಟಕದ ಎಂದರೆ ಸರಿ ಗಾಮ ಪದನಿ ಮತ್ತು ಮೇಲಿನ ತಾರ ಸ ಷಡ್ಜ ಇವು ಸ್ವರಾಷ್ಟಕದ ಯಾವುದಾದರೂ ಒಂದು ಸ್ವರವನ್ನ ಕೇಂದ್ರ ಬಿಂದುವನ್ನಾಗಿ ಇಟ್ಟುಕೊಂಡು ಅದರ ಸುತ್ತಲೂ ಬೇರೆ ಬೇರೆ ದಿಕ್ಕು, ವೇಗ, ಸಾಂದ್ರತೆ ಮುಂತಾದ ರೀತಿಯಲ್ಲಿ ಚಲಿಸಿ ಅದರ ಮೂಲಕವೇ ಬಹುಬಾರಿ ಪ್ರವಹಿಸಿ ತನ್ನೆಲ್ಲ ಓಟವನ್ನು ಒಟ್ಟಿನಲ್ಲಿ ಅದರ ಕಡೆಗೆ ತಿರುಗಿಸಿಕೊಂಡಿದ್ದು, ಕಡೆಗೆ ಅಂತಹ ಕೇಂದ್ರ ಬಿಂದುವಿನಲ್ಲಿಯೇ ಸ್ವಾಭಾವಿಕವಾಗಿ ಲೀನಗೊಂಡು ವಿರಮಿಸುತ್ತದೆ. ಈ ಕೇಂದ್ರ ಬಿಂದುವು ಸ್ವರಾಷ್ಟಕದಲ್ಲಿ ಅತ್ಯಂತ ಕೆಳಗಿನ ಸ್ವರವಾಗಿದ್ದರೆ ನಾದ ಚಲನೆಯೆಲ್ಲ ಊರ್ಧ್ವ ಮುಖವಾಗಿರುವಂತೆ ಭಾಸವಾಗುತ್ತದೆ. ಹಾಗಲ್ಲದೆ ಕೇಂದ್ರ ಬಿಂದುವು ಸ್ವರಾಷ್ಟಕದ ಮಧ್ಯ ಸ್ವರವಾಗಿದ್ದರೆ ನಾದ ಚಲನೆಯು ಅಧೋಮುಖವಾಗಿದೆ ಎಂದು ಎನಿಸುತ್ತದೆ. ಹೀಗೆ ಕೇಂದ್ರ ಬಿಂದುವಾಗಿರುವ ಸ್ವರವೇ ಗೇಹ ಪ್ರವಾಹಕ್ಕೆ ಎಂದರೆ ಸಂಗೀತದ ನಾದ ಪ್ರವಾಹಕ್ಕೆ ಆಧಾರ ಸ್ವರ. ಪ್ರಾಚೀನ ಭಾರತೀಯ ಸಂಗೀತದಲ್ಲಿ ಸ್ವರಾಷ್ಟಕದ ಬೇರೆ ಬೇರೆ ಸ್ವರಗಳನ್ನು ಆಧಾರ ಕೇಂದ್ರ ಬಿಂದುಗಳನ್ನಾಗಿ ಮಾಡಿಕೊಂಡು ಸ್ವರ ಪ್ರವಾಹಗಳನ್ನು ಏರ್ಪಡಿಸುವ ಪ್ರಯೋಗಗಳು ನಡೆದಿದ್ದವು. ಇಂತಹ ಪ್ರಯೋಗಗಳು ಮೊಟ್ಟ ಮೊದಲು ನಡೆದದ್ದೇ ಭಾರತದಲ್ಲಿ. ಭಾರತವೆಂದರೆ ಈಗಿನ ಭಾರತವಲ್ಲ, ಗಾಂಧಾರ, ಪಾರ್ಶ್ವೋತ್ಥ ದೇಶ ಮುಂತಾದ ಎಲ್ಲವೂ ಸೇರಿದ ಬೃಹತ್ ಭಾರತ. ಹೀಗೆ ಸ್ವರಾಷ್ಟಕದ ಬೇರೆ ಬೇರೆ ಸ್ವರಗಳನ್ನು ಆಧಾರ ಕೇಂದ್ರ ಬಿಂದುಗಳನ್ನಾಗಿ ಮಾಡಿಕೊಂಡು ಸ್ವರ ಪ್ರವಾಹಗಳನ್ನಾಗಿ ಏರ್ಪಡಿಸುವ ಸಂಗೀತವನ್ನು ಗ್ರಾಮ ಸಂಗೀತವೆಂದು ಮೊದಲು ಕರೆಯುತ್ತಿದ್ದರು. ಪ್ರಸ್ತುತ ಇದನ್ನು ಗ್ರಹಭೇದ ಎಂದು ಕರೆಯುತ್ತಾರೆ. ಇದರಲ್ಲಿಯೂ ಸ್ವರಾಷ್ಟಕದಲ್ಲಿ
ಷಡ್ಜ, ಗಾಂಧಾರ, ಮಧ್ಯಮಗಳನ್ನು ಇಂತಹ ಆಧಾರ ಕೇಂದ್ರ ಬಿಂದುಗಳನ್ನಾಗಿ ಮಾಡಿಕೊಂಡು ಷಡ್ಜಗ್ರಾಮ, ಗಾಂಧಾರ ಗ್ರಾಮ ಮತ್ತು ಮಧ್ಯಮ ಗ್ರಾಮಗಳೆಂದು 3 ಸ್ವರ ಪ್ರವಾಹ ಪದ್ಧತಿಗಳು ಪ್ರಾಚೀನ ಭಾರತದಲ್ಲಿ ರೂಢಿಯಲ್ಲಿದ್ದವು. ಅವುಗಳ ಪೈಕಿ ಗಾಂಧಾರ ಗ್ರಾಮದ ಸ್ವರ ವ್ಯವಸ್ಥೆಯು ಭರತ ಮುನಿಯ ನಾಟ್ಯಶಾಸ್ತ್ರದ ಕಾಲಕ್ಕಾಗಲೇ ದೇವಲೋಕಕ್ಕೆ ಹೋಯಿತೆಂದು ಆತ ಹೇಳುತ್ತಾನೆ. ಎಂದರೆ ಗಾಂಧಾರ ಗ್ರಾಮವು ವ್ಯವಹಾರ ಕ್ಷಮತೆಯನ್ನು ಕಳೆದುಕೊಂಡಿತು ಅಥವಾ ಮಧ್ಯಮ ಷಡ್ಜ ಗ್ರಾಮಗಳಲ್ಲಿಯೇ ಲೀನವಾಗಿತ್ತು ಎಂದು ಹೇಳಬಹುದು. ಹೀಗೆಯೇ ಮಧ್ಯಮ ಷಡ್ಜ ಗ್ರಾಮಗಳೆರಡೂ 16ನೇ ಶತಮಾನದವರೆಗೂ ಬಳಕೆಯಲ್ಲಿದ್ದು, ಆಮೇಲೆ ಮಧ್ಯಮ ಗ್ರಾಮವು ಷಡ್ಜಗ್ರಾಮದಲ್ಲಿಯೇ ಲೀನವಾಯಿತು. ನಂತರದಲ್ಲಿ ಗ್ರಾಮದ ಕಲ್ಪನೆಯೇ ಅಳೆದು ಹೋಗಿ ವಿದ್ಯಾರಣ್ಯ ಶ್ರೀಚರಣರಿಂದ ಬೀಜದ ಆರಂಭವಾಗಿ 15ನೇ ಶತಮಾನದಿಂದ ಮೊಳಕೆಯೊಡೆದು ಚಿಗುರುತ್ತಿದ್ದ ಮೇಳದ ಕಲ್ಪನೆಯು ಏಕೈಕವಾಗಿ ನಮ್ಮ ಸಂಗೀತದಲ್ಲಿ ಉಳಿದುಕೊಂಡಿತು. ಅನೇಕ ಆಧಾರ ಸ್ವರಗಳ ಬಳಕೆಯು ತಪ್ಪಿ ಷಡ್ಜವು ಒಂದೇ ಇಡೀ ಸಮಷ್ಟಿಗೆ ಆಧಾರವೂ ಕೇಂದ್ರಬಿಂದುವೂ ಆಗಿ ನಿಂತಿತು. ಇಂತಹ ಪ್ರಯೋಗವು ಪಾಶ್ಚಿಮಾತ್ಯ ಸಂಗೀತದಲ್ಲಿಯೂ ಸುಮಾರು 700 ವರ್ಷಗಳಿಂದ ಈಚೆಗೆ ನಡೆಯಿತು. ದ್ವಂದ್ವಾಧಾರ ಸ್ವರ ಪದ್ಧತಿಯ ಅವಶೇಷವಾಗಿ ಇಂದಿಗೂ ಉಪ ಆಧಾರ ಸ್ವರ ಕಲ್ಪನೆಯು ಆ ಸಂಗೀತದಲ್ಲಿ ಉಳಿದುಕೊಂಡಿದೆ. ಷಡ್ಜಗ್ರಾಮ, ಮಧ್ಯಮ ಗ್ರಾಮ ಎಂದು ಕೇಳಿದರಲ್ಲವೇ? ಗುಂಪು ಎಂದು ಅರ್ಥ ಹೇಳುವ 2 ಗ್ರಾಮಗಳು ಸಂಗೀತದಲ್ಲಿಯೂ ಇವೆ. ಅವೇ ಮಧ್ಯಮ ಹಾಗೂ ಷಡ್ಜಗ್ರಾಮಗಳು. ಇವು ಸ್ವರ, ಶ್ರುತಿ ಮೊದಲಾದವುಗಳನ್ನು ಕೂಡಿಕೊಂಡಿವೆ. ಹೇಗೆ ಎಲ್ಲ ಕುಟುಂಬದವರು ಒಂದು ಸಮೂಹದವರೂ ಆಗಿ ವಾಸಿಸುತ್ತಾರೋ, ಎಲ್ಲಿ ನಿಯತವಾದ ವ್ಯವಸ್ಥೆಯು ಏರ್ಪಟ್ಟಿದೆಯೋ ಅದೇ ಪ್ರಪಂಚದಲ್ಲೆಲ್ಲ ಗ್ರಾಮ ಎನಿಸಿಕೊಳ್ಳುತ್ತದೆ. ಇದೇ ರೀತಿಯೇ ಸ್ವರ, ಶ್ರುತಿ ಇತ್ಯಾದಿಗಳು ಒಂದೇ ಸಮೂಹವಾಗಿ ಏರ್ಪಟ್ಟು ನಿಯತವಾದ ವ್ಯವಸ್ಥೆಗೆ ಒಳಪಟ್ಟರೆ ಅದು ಗ್ರಾಮವೆನ್ನಿಸಿಕೊಳ್ಳುತ್ತದೆ. ಇದನ್ನು ನಾನೀಗ ಹೇಳುತ್ತಿರುವುದಲ್ಲ, 6ನೆಯ ಶತಮಾನದಲ್ಲಿದ್ದ ಮತಂಗ ಮುನಿಯೇ ಹೇಳಿದ್ದು. ಈತ ಕನ್ನಡಿಗ, ಹಂಪಿಯಲ್ಲಿದ್ದವನು. ಈತ ಭರತ ಮುನಿಯನ್ನು, ಆತನ ಹಿಂದಿದ್ದ ನಾರದ ಮುನಿಯನ್ನು ಆಧರಿಸಿ ಹೇಳುತ್ತಾನೆ. ಭರತ ಮುನಿಯು ತನ್ನ ಗ್ರಂಥದಲ್ಲಿ ನಾಟ್ಯಶಾಸ್ತ್ರಕ್ಕೆ ಅವಶ್ಯವಿದ್ದಷ್ಟು ಮಾತ್ರ ಸಂಗೀತವನ್ನು ಹೇಳಿದ್ದರೆ, ಮತಂಗ ಮುನಿಯು ಅತ್ಯಂತ ವಿಸ್ತೃತವಾಗಿ ಸಂಗೀತವನ್ನೇ ಕುರಿತು ತನ್ನ ಬೃಹದ್ದೇಶಿಯನ್ನು ರಚಿಸಿದ್ದಾನೆ. ನಮ್ಮ ಪ್ರಾಚೀನರು ಗ್ರಾಮ ಎಂದದ್ದನ್ನು ವಿದೇಶಿಯರು ಈಗ ಕೋಡ್ಲೆ ಕಾನ್ಸೆಪ್ಟ್ ಎನ್ನುತ್ತಿದ್ದಾರೆ. ಎಂತಹ ವಿಚಿತ್ರ ವಿಪರ್ಯಾಸ ನೋಡಿ. ಕೋಡ್ಲೆ ಕಾನ್ಸೆಪ್ಟ್ ಬಗ್ಗೆ ಮುಂದೆ ನೋಡೋಣ. ಈಗ ನಮಗೆ ದೊರೆತಿರುವುದರಲ್ಲಿ ಬೃಹದ್ದೇಶಿಯು ಪ್ರಪಂಚದ ಮೊಟ್ಟ ಮೊದಲ ಸಂಗೀತಶಾಸ್ತ್ರ ಗ್ರಂಥ. ನಾಟ್ಯಶಾಸ್ತ್ರವು ಪ್ರಪಂಚದ ಮೊತ್ತ ಮೊದಲ ಕಲಾಶಾಸ್ತ್ರ ಗ್ರಂಥ. ಇವರಿಬ್ಬರೂ ಸಹ ತಮ್ಮ ಪೂರ್ವದ ಅನೇಕ ಶಾಸ್ತ್ರಕಾರರನ್ನ ಆಧರಿಸಿ ಹೆಸರಿಸುತ್ತಾರೆ. ಆದರೆ ದೌರ್ಭಾಗ್ಯದಿಂದ ಅದರಲ್ಲಿ ಅನೇಕ ಗ್ರಂಥಗಳು ನಮಗಿಂದು ಲಭ್ಯವಿಲ್ಲ. ಬೃಹದ್ದೇಶಿಯಲ್ಲಿ ಮತಂಗನು ಕನ್ನಡದಲ್ಲಿದ್ದ ರಚನೆಗಳನ್ನು ಹೇಳಿ, ಕನ್ನಡವು ಅದಕ್ಕಿಂತಲೂ 2-3 ಶತಮಾನಗಳಾದರೂ ಪ್ರಾಚೀನವಾದ ಭಾಷೆ ಎಂದು ಹೇಳಲು ಸಾಕ್ಷಿಯಾಗಿದ್ದಾನೆ. ಬೃಹದ್ದೇಶಿ ಭಾರತೀಯ ಗ್ರಂಥ ಪರಂಪರೆಯನ್ನೇ ಅನುಸರಿಸಿ ಪ್ರಶ್ನೋತ್ತರ ರೂಪದಲ್ಲಿ ಇದೆ. ನಂತರದ ಲಾಕ್ಷಣಿಕರು ಬಹುವಾಗಿ ಮತಂಗನನ್ನೇ ಆಧರಿಸಿದ್ದಾರೆ. ಸಂಸ್ಕೃತ ಭಾಷೆಯು ಭಾರತ ದೇಶದ ಶಾಶ್ವತವಾದ ಬೆಲೆ ಕಟ್ಟಲಾಗದ ಭಾಗ್ಯಗಳಲ್ಲಿ ಒಂದಾಗಿ ಮುಕುಟಪ್ರಾಯವಾದುದಾಗಿದೆ. ಇಷ್ಟು ವೈಜ್ಞಾನಿಕವಾಗಿ ಸೃಷ್ಟಿಯಾದ ಭಾಷೆ ಇಡೀ ಪ್ರಪಂಚದಲ್ಲಿಯೇ ಬೇರೊಂದು ಇಲ್ಲ ಎಂದರೆ ಅದು ಅತಿಶಯೋಕ್ತಿಯಾಗಲಾರದು. ಸಂಗೀತವು ಸಂಸ್ಕೃತ ಭಾಷೆಯಿಂದಲೇ ತನ್ನ ಸ್ವರಗಳನ್ನು ಸಂಪಾದಿಸಿಕೊಂಡದರಿಂದಲೇ ಸ್ವರವನ್ನು ಸ್ವರಾಕ್ಷರಗಳಲ್ಲಿಯೇ ಹಾಡಲು ಆಗುವಂತಹ ಶಕ್ತಿಯನ್ನು ಅದು ಸಂಪಾದಿಸಿತು. ಸ್ವರಗಳು ಪ್ರಕೃತಿಯಿಂದ, ಪ್ರಾಣಿ ಪಕ್ಷಿಗಳಿಂದ ಹುಟ್ಟಿದವೆಂದು ಶಾಸ್ತ್ರಕಾರರು ವರ್ಣಿಸಿದರು. ಸಂಸ್ಕೃತ ವ್ಯಾಕರಣವನ್ನು ಅನುಸರಿಸಿ, ಧ್ವನಿಶಾಸ್ತ್ರವನ್ನು ಆಧರಿಸಿ, ದೇಹದ ಹಾಗೂ ಬಾಯಿಯ ಅಂಗಳದಲ್ಲೇ ಇಂತಲ್ಲೇ ಹುಟ್ಟಿ ಅನುರಣಿಸುತ್ತವೆಂದು ಶಾಸ್ತ್ರೋಕ್ತವಾಗಿ, ವೈಜ್ಞಾನಿಕವಾಗಿ, ಪ್ರಾಯೋಗಿಕವಾಗಿ ಹೇಳಲಾಗುವ ಸೌಲಭ್ಯವನ್ನು
ಯೋಗ್ಯತೆಯನ್ನು ಸ್ವರಗಳು ಪಡೆಯಿತು. ಬೃಹದ್ದೇಶಿಯಲ್ಲಿ ಮತಂಗನು ಸ್ವರಗಳನ್ನು ಕುರಿತು ಏನು ಹೇಳಿದ್ದಾನೆ ಎಂದು ಸ್ವಲ್ಪ ಮಟ್ಟಿಗೆ ನೋಡೋಣವೇ. 6 ಸ್ವರಗಳನ್ನು ತಾನೇ ಉತ್ಪಾದಿಸುವ ಅಥವಾ 6 ಸ್ವರೋದ್ಭವ ಸ್ಥಾನಗಳಾದ ಅಂಗಗಳಿಂದ ಉತ್ಪನ್ನವಾಗುವ ಸ್ವರವನ್ನ ಷಡ್ಜವೆಂದು ಹೆಸರಿಸಲಾಗಿದೆ. ಬೇರೆ ಬೇರೆ ಸ್ವರದಿಂದ ಬೇಗ ಹೃದಯವನ್ನು ತಲುಪುವ ಸ್ವರವು ಋಷಭವೆಂದು ಸ್ಮೃತವಾಗಿದೆ. ಈ ಸ್ವರವು ಹೆಣ್ಣು ದನಗಳ ಮಂದೆಯಲ್ಲಿ ದೊಡ್ಡ ಗೂಳಿಯು ಹೇಗೆ ಪ್ರಕಾಶಿಸುತ್ತದೆಯೋ ಸ್ವರ ಸಮೂಹದ ಮಧ್ಯದಲ್ಲಿ ಈ ಋಷಭ ಸ್ವರವು ಹಾಗೆಯೇ ಉದ್ಭವಿಸುತ್ತದೆ. ಗಾನ ಸ್ವರೂಪದ ವಾಕ್ಕನ್ನು ಧರಿಸುತ್ತದೆ ಎಂಬುದರಿಂದ ಗಾಂಧಾರವೆಂದು ಹೆಸರು ಬಂದಿದೆ. 7 ಸ್ವರಗಳ ಮಧ್ಯಸ್ಥಾನದಲ್ಲಿ ಇರುವುದರಿಂದ ಆ ಸ್ವರಕ್ಕೆ ಮಧ್ಯಮವೆಂದು ಹೆಸರಿಡಲಾಗಿದೆ. ಸ್ವರಗಳ ಅಂತರವನ್ನು ಯಾವುದು ಅಳೆಯುತ್ತದೆಯೋ ಆ ಕಾರಣದಿಂದ ಆ ಸ್ವರವು ಪಂಚಮವೆನಿಸಿಕೊಂಡಿದೆ. ಹಾಗೂ ಉಚ್ಚಾರದ ಕ್ರಮದಲ್ಲಿ ಎಣಿಸುವಾಗಲೂ ಅದು 5ನೇಯದೇ ಆಗಿದೆ. ಪಂಡಿತನೆಂದರೆ ಜ್ಞಾನ, ಬುದ್ಧಿ, ಪ್ರಜ್ಞೆಗಳಾದ ಧೀ ಉಳ್ಳವನು. ದೈವತವು ಅವನನ್ನು ಸಂಬಂಧಿಸಿದ್ದು ಎಂದು ಸ್ಮೃತವಾಗಿದೆ. ಅಥವಾ ಇದನ್ನು 6ನೆಯ ಸ್ಥಾನದಲ್ಲಿ ಧರಿಸಲಾಗುವುದರಿಂದಲೂ ಇದಕ್ಕೆ ದೈವತವೆಂದು ಹೆಸರು ಎಂದು ಕೆಲವರು ಅಭಿಪ್ರಾಯಪಟ್ಟರೆ 6ನೆಯ ಸ್ಥಾನವಾದ ಹಣೆಯಲ್ಲಿ ಹುಟ್ಟಿದೆ ಎಂದು ಈ ಸ್ವರಕ್ಕೆ ಅರ್ಥವಿದೆ. ಉಳಿದ ಎಲ್ಲಾ ಸ್ವರಗಳು ವಿರಮಿಸುವುದರಿಂದ ನಿಷಾದವೆಂದು ಕರೆಯುತ್ತಾರೆ ಎಂದು ಹೀಗೆ ಭರತ ಮುನಿಯು ಬೃಹದ್ದೇಶಿಯಲ್ಲಿ ವಿವರಿಸಿದ್ದಾನೆ. ಸ್ವರಗಳು 7 ಎಂಬ ಸಂಖ್ಯೆಯ ನಿಯಮವು ಏತಕ್ಕೆ ಎಂಬ ಶಿಷ್ಯನ ಪ್ರಶ್ನೆಗೆ ಮತಂಗ ಮುನಿಯು ಸುಶ್ರುತನು ಚರ್ಮ, ರಕ್ತ, ಮಾಂಸ, ಕೊಬ್ಬು, ಎಲುಬು, ಎಲುಬಿನೊಳಗಿನ ನೆನ ಎಂದರೆ ಮಜ್ಜ, ರೇತಸ್ಸು ಎಂಬ 7 ಧಾತುಗಳು ಎಂದು ಹೇಳಿದ್ದಾನೆ. ಹೇಗೆ ಇವು ಪಂಚಮಹಾಭೂತಗಳಾದ ಭೂಮಿ, ಜಲ, ಅಗ್ನಿ, ವಾಯು, ನಿರ್ವಾತಗಳು ಮತ್ತು ಮಹತ್ ಅವ್ಯಕ್ತ ಎಂಬವೂ ಸೇರಿದಂತೆ 7 ಧಾತುಗಳು ಸುಶ್ರುತನು ಹೇಳಿದ ಶರೀರದ 7 ಧಾತುಗಳನ್ನು ಆಕ್ರಮಿಸುವೆಯೋ ಅಂತೆಯೇ ಗೀತ ಶರೀರದಲ್ಲಿಯೂ 7 ಸ್ವರಗಳಿವೆ. ಇದೇ ರೀತಿಯಲ್ಲಿ 7 ನಾಡಿ ಚಕ್ರಗಳಲ್ಲಿ ನೆಲೆಸಿರುವುದರಿಂದಲೂ ಅಥವಾ 7 ದ್ವೀಪಗಳಲ್ಲಿ ನೆಲೆಸಿರುವುದರಿಂದಲೂ ಸ್ವರಗಳು 7 ಇದೆ ಎಂದು ತಿಳಿಯಬೇಕು ಎಂದು ಆತ ವಿವರಿಸಿದ್ದಾನೆ. ಇದರಲ್ಲಿ ಷಡ್ಜವು ಕಂಠದಿಂದ ಉದಯಿಸುತ್ತದೆ, ಋಷಭವು ಶಿರಸ್ಸಿನಿಂದ ಹುಟ್ಟುತ್ತದೆ, ಗಾಂಧಾರವು ಮೂಗಿನಿಂದ ಜನಿಸುತ್ತದೆ, ಮಧ್ಯಮ ಸ್ವರವು ಎದೆಯಿಂದ ಉತ್ಪನ್ನವಾಗುತ್ತದೆ, ಪಂಚಮವು ಎದೆ, ತಲೆ ಮತ್ತು ಕಂಠದಿಂದ ಉದಯಿಸುತ್ತದೆ, ದೈವತವು ಬಾಯಿಯ ಅಂಗಳಿನ ಪ್ರದೇಶದಿಂದ ಹುಟ್ಟುತ್ತದೆ, ನಿಷಾದವು ಇವುಗಳೆಲ್ಲದರ ಸಂಧಿಗಳಿಂದ ಹುಟ್ಟಿದ್ದೆಂದು ತಿಳಿಯಬೇಕು ಎಂದು ಹೇಳಿರುವ ಈ ಸಂಗತಿಯು ಮತಂಗನು ಸಂಸ್ಕೃತ ಭಾಷೆಯ ವ್ಯಾಕರಣ ಶಾಸ್ತ್ರವನ್ನು, ಶಬ್ದಶಾಸ್ತ್ರವನ್ನು ಆಧರಿಸಿ ಹೇಳಿದ್ದಿರಬೇಕು. ಕ, ಚ, ಟ ಇತ್ಯಾದಿ ಅಕ್ಷರಗಳು ಅಂದರೆ ವ್ಯಂಜನಗಳು ಸಹ ಸ್ವರವಾಗಲು ಏಕೆ ಸಾಧ್ಯವಿಲ್ಲ? ಬರೇ ಸರಿಗಮ ಪದನಿಗಳಿಗೆ ಮಾತ್ರ ಏಕೆ ಈ ಸ್ವರತ್ವ ಎಂದು ಶಿಷ್ಯನು ಕೇಳುವ ಪ್ರಶ್ನೆಗೆ ಮತಂಗ ಮುನಿಯು ಇದು ಬಹು ಪ್ರಾಚೀನದಿಂದ ಬಂದದ್ದು. ಈ ಸ್ವರಗಳ ಉಚ್ಚಾರದಲ್ಲಿರುವ ಸ್ವರಗಳು ಮಾತ್ರ ಸ್ವರಗಳಾದರೂ ಇವಕ್ಕೆ ಎಂದರೆ ಈ ವ್ಯಂಜನಗಳಿಗೆ ಅಸಾಧಾರಣತ್ವವು ಇರುವುದರಿಂದಲೇ ಗಾನಯೋಗ್ಯ ಸ್ವರಗಳಾಗಿವೆ, ಬೇರೆಯವು ಸಾಧ್ಯವಿಲ್ಲ ಎಂದು ಉತ್ತರಿಸುತ್ತಾನೆ. ಹೀಗೆ ಸ್ವರಗಳಿಗೆ ಯಾವ ಕಾಲದಿಂದ ಭಾರತದಲ್ಲಿ ಸರಿಗಮ ಪದನಿಗಳನ್ನು ಹೇಳಿದೆಯೆಂದು ಇಂದು ನಮಗೆ ಊಹಿಸಲು ಸಾಧ್ಯವಿಲ್ಲ. ವೇದಗಳ ಕಾಲದಿಂದಲೇ ಇವೆ. ಇವು ಸಂಸ್ಕೃತ ಭಾಷೆಯಿಂದ ಸಿದ್ಧಿಸಿತು ಎಂದೇ ಹೇಳಬೇಕೇನೋ. ಆದರೆ ಈ ರೀತಿ ವೈಜ್ಞಾನಿಕವಾಗಿ ಧ್ವನಿ ಹಾಗೂ ಶಬ್ದಶಾಸ್ತ್ರೀಯವಾಗಿ ಸ್ವರಾಕ್ಷರಗಳನ್ನೇ ಹಾಡಲು ಸಾಧ್ಯವಾಗುವ ಸಂಗೀತ ಸ್ವರ ಪದ್ಧತಿ ಇರುವುದು ಇಡೀ ಪ್ರಪಂಚದಲ್ಲಿಯೇ ಇಂದಿಗೂ ಭಾರತದಲ್ಲಿ ಮಾತ್ರ ಎಂಬುದು ನಮ್ಮ ಹೆಮ್ಮೆಯ ಸಂಗತಿಯಲ್ಲವೇ? ನಾವು ಹಾಡುವ ಸರಿಗಮ ಪದನಿ ಸ್ವರಗಳೇ ಜಗದಾದ್ಯಂತ ಹಾಡಲ್ಪಡುತ್ತವೆಯೇ? ಖಂಡಿತವಾಗಿಯೂ ಇಲ್ಲ. ಈಗ ವಿಶ್ವದ ಬೇರೆ ಸಂಗೀತ ಪದ್ಧತಿಗಳ ಸ್ವರಗಳ ಬಗ್ಗೆ ಸ್ವಲ್ಪ ಕಿಂಚಿತ್ ಮಾತ್ರ ತಿಳಿಯೋಣವೇ? ನೀವು ಇಟಲಿ, ಪೋರ್ಚುಗಲ್, ಸ್ಪೇನ್, ಫ್ರಾನ್ಸ್, ರೊಮಾನಿಯಾ, ಲ್ಯಾಟಿನ್ ಅಮೆರಿಕ, ಗ್ರೀಸ್, ಬಲ್ಗೇರಿಯಾ, ಟರ್ಕಿ, ರಷ್ಯಾ ಮತ್ತು ಯಾವುದೇ
ಅರಾಬಿಕ್ ಹಾಗೂ ಪರ್ಷಿಯನ್ ಭಾಷೆಗಳನ್ನು ಮಾತನಾಡುವ ದೇಶಗಳ ಸಂಗೀತವನ್ನು ನೋಡಿದರೆ ಅಲ್ಲಿ ಸಂಗೀತದ ಸ್ವರಗಳನ್ನು ಡೋ, ರೇ, ಮಿ, ಫಾ, ಸೋಲ್, ಲಾ, ಟಿ ಅಥವಾ ಸಿ ಎಂಬ ಸ್ವರ ಸಂಜ್ಞೆಗಳಿಂದ ಹೇಳುತ್ತಾರೆ. ಇದನ್ನು ಸಾಲ್ಫೀಜ್ ಎಂದು ಕರೆಯುತ್ತಾರೆ. ಈ ಸ್ವರ ಪದ್ಧತಿ ಕೆಲವೊಮ್ಮೆ ಅವರಿಗೆ ಗಾಯನಕ್ಕೂ ಒದಗಿ ಬರುತ್ತದೆಂದು ಆ ದೇಶಗಳಲ್ಲಿ ಇದನ್ನು ಕಲಿಸುತ್ತಾರೆ. ಯುನೈಟೆಡ್ ಸ್ಟೇಟ್ಸ್ ಅಥವಾ ಯುನೈಟೆಡ್ ಕಿಂಗ್ಡಮ್ ದೇಶಗಳಲ್ಲಿ ಅವರು ಸ್ವರಗಳನ್ನು ಎಬಿಸಿಡಿ ಇಎಫ್ ಜಿ ಎಂದು ಹೇಳುತ್ತಾರೆ. ಡೋರೆಮಿ ಎಂಬ ಸ್ವರ ಪದ್ಧತಿಯು ಪಾಶ್ಚಾತ್ಯರಲ್ಲಿ ಕ್ರಿಸ್ತಶಕ ಸುಮಾರು 1000 ಇಸ್ವಿಯಲ್ಲಿ ಗ್ವಿಡೋ ಡಿ ಅರೆಜ್ಜೊ ಎಂಬುವನಿಂದ ಆರಂಭವಾಗಿ ಮುಂದಿನ ಕೆಲವು ಶತಮಾನಗಳು ಆತನು ಹೇಳಿದ ಪದ್ಧತಿಯಲ್ಲೇ ಅವರ ಸಂಗೀತದ ನೊಟೇಷನ್ ಅನ್ನು ಬರೆಯುವ ಪದ್ಧತಿಯು ಉಳಿದು ಬೆಳೆದು ಬಂದಿತು. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಬೋತಿಸ್ ಎಂಬ ತತ್ವಶಾಸ್ತ್ರಜ್ಞನು ಲ್ಯಾಟಿನ್ ಅಕ್ಷರಗಳಾದ ಎಬಿಸಿಡಿಇಎಫ್ಜಿಗಳನ್ನು ಸಂಗೀತ ಸ್ವರಗಳಿಗೆ ಅನ್ವಯಿಸಿ ಬರೆಯುವುದನ್ನು ಕಂಡುಹಿಡಿದಿದ್ದರಿಂದ ಇವುಗಳಿಗೆ ಬೋತಿಯಸ್ ಪದ್ಧತಿ ಎಂಬ ಹೆಸರೇ ಇದೆ. ಈ ಬೋತಿಯಸ್ ಪದ್ಧತಿಯಲ್ಲಿ ಡೋ, ರೇ, ಮಿ, ಫಾ, ಸೋಲ್, ಲಾ, ಟಿ ಅಥವಾ ಸಿ ಸ್ವರಗಳು ಸಿ ಮೇಜರ್ ಸ್ಕೇಲ್ನ ಶ್ರುತಿ ಸ್ವರಗಳನ್ನು ಆಧರಿಸಿವೆ. ಇದು ನಮ್ಮ ಈಗಿನ 29ನೇ ಮೇಳಕರ್ತರಾಗವಾದ ಧೀರ ಶಂಕರಾಭರಣ ರಾಗಕ್ಕೆ ಪರಸ್ಪರವಾಗುತ್ತದೆ. ಇದರಲ್ಲಿ ಅವರ ಸಂಗೀತ ಪ್ರಕಾರದಲ್ಲಿ ಹೇಳುವಂತಹ ಆಕ್ಸಿಡೆಂಟಲ್ ನೋಟ್ಗಳು ಇರುವುದಿಲ್ಲ. ಆಕ್ಸಿಡೆಂಟ್ ನೋಟ್ಗಳು ಎಂದರೆ ಆ ಸ್ವರ ಶ್ರೇಣಿಯಲ್ಲಿ ಎಂದರೆ ಸ್ಕೇಲ್ನಲ್ಲಿ ಇಲ್ಲದ ಸ್ವರಗಳು ಬರುವುದು. ಉದಾಹರಣೆಗೆ ಸಿ ಮೇಜರ್ನಲ್ಲಿ ಬರೆ ಸಿ, ಡಿ, ಇ, ಎಫ್, ಜಿ, ಬಿ, ಜಿ, ಎ, ಬಿ ಅಥವಾ ಬಿ ಬದಲು ಹೆಚ್ ಸ್ವರಗಳು ಮಾತ್ರ ಇರುತ್ತವಲ್ಲದೆ ಶಾರ್ಪ್, ಫ್ಲಾಟ್, ನ್ಯಾಚುರಲ್ ನೋಟ್ಗಳು ಇರುವುದಿಲ್ಲ. ಈ ಶಾರ್ಪ್, ಫ್ಲಾಟ್, ನ್ಯಾಚುರಲ್ ನೋಟ್ಗಳು ಅವರಲ್ಲಿ ಆಕ್ಸಿಡೆಂಟಲ್ ನೋಟ್ಗಳು ಎಂದೆನಿಸಿಕೊಳ್ಳುತ್ತವೆ. ನೋಟ್ ಎಂದರೆ ಸ್ವರಗಳು. ನಮ್ಮ ಸಂಗೀತ ಪರಿಭಾಷೆಯಲ್ಲಿ ಹೇಳಬೇಕೆಂದರೆ ಅವರ ಲೆಕ್ಕದಲ್ಲಿ ಶಂಕರಾಭರಣ ರಾಗದ ಸ್ವರಗಳಲ್ಲಿ ಇರುವುದೆಲ್ಲ ಶುದ್ಧ ಸ್ವರಗಳಾದರೆ ಈ ಆಕ್ಸಿಡೆಂಟಲ್ ನೋಟ್ಗಳೆಲ್ಲ ವಿಕೃತಿ ಸ್ವರಗಳು. ಆದ್ದರಿಂದ ಡೋ, ರೇ, ಮಿ, ಫಾ, ಸೋಲ್, ಲಾ, ಟಿ ಅಥವಾ ಸಿ ಸ್ವರಗಳು ಸಿ, ಡಿ, ಇ, ಎಫ್, ಜಿ, ಎ, ಬಿ ಅಥವಾ ಹೆಚ್ಗಳಿಗೆ ಪರಸ್ಪರವಾಗಿವೆ. ಇದರಲ್ಲಿ ಹೆಚ್ಚಿದೆಯಲ್ಲ, ಇದು ಜರ್ಮನಿ, ಸ್ಕ್ಯಾಂಡಿನೇವಿಯಾ ಅಥವಾ ಸ್ಲಾವಿಕ್ ಪ್ರದೇಶಗಳಲ್ಲಿ ಬಿ ಅಥವಾ ಟಿ ಅಥವಾ ಸಿ ಬದಲು ಉಪಯೋಗಿಸುವ ಸಂಗೀತ ಸ್ವರ ಸಂಜ್ಞೆ. ಹಾಗೂ ಬಿ ಫ್ಲಾಟ್ ಎನ್ನುವುದು ಬಿ ಎಂದು ಕರೆಯಲ್ಪಡುತ್ತದೆ. ಈ ದೇಶಗಳಲ್ಲಿ ಸಿ ಶಾರ್ಪ್ ಅನ್ನ ಸಿಐಎಸ್ ಅಥವಾ ಸಿಐಎಸ್ಎಸ್ ಎಂದು ಉಚ್ಚಾರವಿರುವ ಸಿಸ್ ಎಂಬ ಶಬ್ದವಾಗಿ ಕರೆಯುತ್ತಾರೆ. ಇದರ ಅರ್ಥ ಸಿ ಶಾರ್ಪ್ ಎಂದೇ. ಪೋರ್ಚುಗೀಸರು ಟಿ ಅಥವಾ ಬಿ ಯನ್ನ ಸಿ ಎಂದು ಕರೆಯುತ್ತಾರೆ. ಇದು ಸಿ ಯನ್ನೇ ಹೋಲುವುದರಿಂದ ಎಂದರೆ ಎಸ್ಐಸಿ ಇದು ಸಿ ಇದೆಯಲ್ಲ ಎಬಿಸಿ ಇದನ್ನೇ ಹೋಲುವುದರಿಂದ ಈ ಸ್ವರವು ಸಿ ಎಂದು ಒಂದು ರೀತಿಯಲ್ಲಿ ಸಂಶಯಕ್ಕೆ ಎಡೆಕೊಟ್ಟರೂ ಈ ಎಸ್ಐಸಿ ಎನ್ನುವ ಸ್ವರವು ಸಿ ಅಲ್ಲದೆ ಇದು ಬಿ ಸ್ವರಕ್ಕೆ ಪರಸ್ಪರವಾಗಿದೆ. ಯುರೋಪ್ಗಿಂತ ಹೊರದೇಶಗಳಲ್ಲಿ ಸ್ವರಗಳ ಪದ್ಧತಿ ಹೇಗಿದೆ ಎಂದು ನೋಡೋಣವೇ? ಜಾಪನೀಸ್ ಸಂಗೀತದಲ್ಲಿ ಈ, ರೋ, ಹ, ನೀ, ಹೋ, ಹಿ, ತೋ ಎಂಬ ಸ್ವರ ಸಂಜ್ಞೆಗಳು, ಕೊರಿಯನ್ ಸಂಗೀತದಲ್ಲಿ ಗ, ನ, ಡ, ರ, ಮ, ಬ, ಸ ಎಂಬ ಸ್ವರ ಸಂಜ್ಞೆಗಳು, ಅರಾಬಿಕ್ ಸಂಗೀತದಲ್ಲಿ ದಾಲ್, ರಾ, ಮಿಮ್, ಫಾ, ಸ್ಯಾಡ್, ಲಾಮ್, ಟ ಎಂಬ ಸ್ವರ ಸಂಜ್ಞೆಗಳು, ಚೈನೀಸ್ ಸಂಗೀತದಲ್ಲಿ ಸ್ಯಾಂಗ್ ಆರ್ ಶಾಂಗ್, ಸೈ ಅಥವಾ ಶಿ, ಗಾಂಗ್, ಹ್ಯೂನ್ ಅಥವಾ ಫ್ಯಾನ್, ಲಿಯೋ ಅಥವಾ ಲಿಯು, ngೋ ಅಥವಾ ವು,
ಇಕ್ ಅಥವಾ ಈ ಎಂಬುದಾಗಿ ಸ್ವರ ಸಂಜ್ಞೆಗಳು. ಇವುಗಳನ್ನು ಈ ಭಾಷೆಯನ್ನು ಅರಿಯದ ನಾನು ಉಚ್ಚರಿಸಿದಲ್ಲಿ ಖಂಡಿತ ವ್ಯತ್ಯಾಸವಿರುತ್ತದೆ. ಈ ಭಾಷೆಯನ್ನು ತಿಳಿದವರು ಇದನ್ನ ತಿದ್ದಿಕೊಳ್ಳಬೇಕಷ್ಟೆ. ಬೈಜಂಟೈನ್ನಲ್ಲಿ ನೀ, ಪಾ, ವು, ಗ, ಡಿ, ಕೆ, ಝೋ ಎಂದು ಸ್ವರಗಳಿಗೆ ಸಂಜ್ಞೆ. ಈಗ ನೋಡಿ, ನಾನು ಹೇಳಿದ ಎಲ್ಲ ದೇಶಗಳ ಸ್ವರ ಸಂಜ್ಞೆಗಳನ್ನು ಸ್ವರಗಳಾಗಿ ಹಾಡಲು ಎಷ್ಟರ ಮಟ್ಟಿಗೆ ಸಾಧ್ಯ ಎಂದು ನಾವೀಗ ಊಹಿಸಬಹುದು. ನಿಧಾನವಾಗಿ ಈ ಸ್ವರಗಳನ್ನು ಅದೇ ರಾಗದಲ್ಲಿ ಉಚ್ಚರಿಸಬಹುದೇನೋ ಸರಿ, ಆದರೆ ನಮ್ಮ ಮನೋಧರ್ಮ ಸಂಗೀತದಲ್ಲಿ ಸ್ವರಗಳನ್ನೇ ಸ್ವರ ಪ್ರಸ್ತಾರವನ್ನಾಗಿ ಹಾಡಲು ಸಾಧ್ಯವಾಗುವಂತೆ ಈ ಅಕ್ಷರಗಳನ್ನು ಉಚ್ಚರಿಸಲು ಸಾಧ್ಯವೇ ಎಂಬುದನ್ನು ನಾವು ಚಿಂತಿಸಬೇಕು. ಲ್ಯಾಟಿನ್ ಪದ್ಧತಿಯಲ್ಲಿ ಟೋನಿಕ್ ಅನ್ನು ಡೋ ಎಂದು, ಸೂಪರ್ ಟೋನಿಕ್ ಅನ್ನು ರೇ ಎಂದು, ಮೀಡಿಯನ್ ಅನ್ನು ಮೀ ಎಂದು, ಸಬ್ ಡಾಮಿನೆಂಟ್ ಅನ್ನು ಫಾ ಎಂದು, ಡಾಮಿನೆಂಟ್ ಅನ್ನು ಸೋ ಎಂದು, ಸಬ್ ಮೀಡಿಯಂಟ್ ಅನ್ನು ಲಾ ಎಂದು ಮತ್ತು ಲೀಡಿಂಗ್ ಟೋನ್ ಅನ್ನು ಟಿ ಎಂದು ಕರೆಯುತ್ತಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ಡೋ ಎನ್ನುವುದು ಯಾವಾಗಲೂ ಸಿ ಎಂದರೆ ನಮ್ಮ ಸ ಷಡ್ಜ ಸ್ವರವೇ ಆಗಿರುತ್ತದೆ. 19ನೇ ಶತಮಾನದಲ್ಲಿ ಅವರ ಸಂಗೀತದಲ್ಲಿ ಒಂದು ಬೆಳವಣಿಗೆ ಉಂಟಾಯಿತು. ಜಾನ್ ಕರ್ವೆನ್ ಎಂಬ ವಿದ್ವಾಂಸನೊಬ್ಬ ಡೋ ಎಂದರೆ ಸಾ ಎಂದರೆ ಷಡ್ಜ ಎಂಬ ಸ್ವರವನ್ನು ಚಲಿಸಿ ಮುಂದುವರೆದು ಬೇರೆ ಬೇರೆ ಸ್ವರಗಳನ್ನು ಡೋ ಮಾಡಿಕೊಳ್ಳಬಹುದು ಎಂದರೆ ಸಾ ಮಾಡಿಕೊಳ್ಳಬಹುದು ಎಂದು ಕಂಡುಹಿಡಿದ. ಇದನ್ನು ಝೋಲ್ಟನ್ ಕೋಡ್ಲೆ ಎಂಬ ವಿದ್ವಾಂಸನು ಪೂರ್ಣವಾಗಿ ಪರಿಷ್ಕರಿಸಿದ. ಈಗ ಇದು ಅಮೆರಿಕದಲ್ಲಿ 20ನೇ ಮಧ್ಯಶತಮಾನದಿಂದ ಕೋಡಲೆ ಕಾನ್ಸೆಪ್ಟ್ ಎಂದೇ ಪ್ರಸಿದ್ಧವಾಗಿದೆ. ಇದು ಹೇಗಿದೆ ಎಂದರೆ, ಸರಿಗಮ ಪದನಿಗಳಲ್ಲಿ ರೀ ಅನ್ನು ಸಾ ಮಾಡಿಕೊಂಡು ಉಳಿದ ಸ್ವರಗಳನ್ನು ಅದಕ್ಕೆ ತಕ್ಕಂತೆ ಮೇಲೆ ಏರಿಸುವುದು. ಆಗ ರೀಗಮ ಪದ ನಿ ಸರಿಗಳು ಸರಿಗಮ ಪದನಿಗಳಾಗುತ್ತವೆ. ಗಮಪದ ನಿಸರಿಗಳು ಆ ಶ್ರುತಿಯಲ್ಲಿ ಸರಿಗಮ ಪದನಿಗಳಾಗುತ್ತವೆ. ಹೀಗೆ ಮುಂದುವರಿಯುತ್ತವೆ. ಇದನ್ನೇ ಪ್ರಾಚೀನದಲ್ಲಿ ರಾಗಮೂರ್ಛನೆ ಮಾಡುವುದು, ಒಂದು ಗ್ರಾಮದಲ್ಲಿ ರಾಗಮೂರ್ಛನೆ ಮಾಡುವುದು ಎಂದು ನಮ್ಮ ಭಾರತದಲ್ಲಿ ಹೇಳುತ್ತಿದ್ದುದು. ಇದೇ ಪದ್ಧತಿ ವೇದಗಳ ಕಾಲದಲ್ಲಿ, ರಾಮಾಯಣದ ಕಾಲದಲ್ಲಿ, ಮಹಾಭಾರತದ ಕಾಲದಲ್ಲಿ, ಭರತ ಮುನಿಯ ಕಾಲದಲ್ಲಿಯೂ ಇದ್ದುದು. ಅವರ ಸಿ ಮೇಜರ್ ಎಂದರೆ ನಮ್ಮ ಶಂಕರಾಭರಣವನ ರಾಗವನ್ನು ಹೀಗೆ ಈಗಿನ ಪರಿಭಾಷೆಯಂತೆ ಗ್ರಹಭೇದದಲ್ಲಿ ಮೂರ್ಛನೆಯನ್ನು ಮಾಡಿದರೆ ಶಂಕರಾಭರಣ, ಖರಹರಪ್ರಿಯ, ಹನುಮತೋಡಿ, ಕಲ್ಯಾಣಿ, ಹರಿಕಾಂಬೋಜಿ, ನಟಭೈರವಿ ಮತ್ತು ಇನ್ನೊಂದು ರಾಗವು ಸಿಗುತ್ತದೆ. ಅದು ಇಂದಿನ ಪದ್ಧತಿಯಂತೆ ಮೇಳಕರ್ತವಾಗಲು ಸಾಧ್ಯವಿಲ್ಲದ ಶುದ್ಧ ರಿಷಭ, ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ, ಪ್ರತಿಮಧ್ಯಮಗಳೆರಡೂ, ಶುದ್ಧ ದೈವತ, ಕೈಶಿಕಿ ನಿಷಾದವುಳ್ಳ ಇನ್ನೊಂದು ರಾಗವೊಂದು ದೊರೆಯುತ್ತದೆ. ಇದು ತೋಡೆ ರಾಗಕ್ಕೆ ಪಂಚಮವಿಲ್ಲದ ಪ್ರತಿಮಧ್ಯಮವಾಗಿ ತಿರುಗಿದಂತಹ ರಾಗ ಎಂದು ಹೇಳಬಹುದು. ಗ್ರಹ ಎಂದರೆ ಆರಂಭದ ಸ್ಥಳ. ಅದರ ಭೇದದಲ್ಲಿ ಉಂಟಾಗುವಂತಹ ರಾಗಗಳು ಗ್ರಹಭೇದದಲ್ಲಿ ದೊರಕುವ ರಾಗಗಳು. ಭರತನ ನಾಟ್ಯಶಾಸ್ತ್ರದಲ್ಲಿಯೇ ಈಗ ಪಾಶ್ಚಾತ್ಯ ಸಂಗೀತದಲ್ಲಿ ಹೇಳುವಂತಹ ಹಾರ್ಮೋನಿ ಪದ್ಧತಿಯನ್ನು ಹೇಳಿದೆ ಎಂದು ದೊಡ್ಡ ವಿಷಯವಲ್ಲದೆ, ಇದನ್ನು ಮತಂಗನು ಯಾವ ಸ್ವರಗಳಿಗೆ ಯಾವ ಸ್ವರಗಳು ಹೊಂದುತ್ತವೆಂದು ತನ್ನ ಬೃಹದ್ದೇಶಿಯಲ್ಲಿ ಕೋಷ್ಟಕವನ್ನೇ ಹಾಕಿ ತೋರಿಸಿದ್ದಾನೆ. ಭರತನು 7 ಸ್ವರಗಳು ಶ್ರುತಿಯನ್ನು ಅನುಲಕ್ಷಿಸಿ ಸಪ್ತಸ್ವರಗಳಲ್ಲಿ ವಾದಿ, ಸಂವಾದಿ, ಅನುವಾದಿ ಮತ್ತು ವಿವಾದಿ ಎಂದು 4 ಪ್ರಕಾರಗಳನ್ನು ಹೇಳಿ ಯಾವ ಸ್ವರಕ್ಕೆ ಈ 4 ಪ್ರಕಾರಗಳು ಅನ್ವಯವಾಗುತ್ತವೆ, ಹೊಂದುತ್ತವೆ ಎಂದು ಹೇಳಿ ಈ ಬಗ್ಗೆ ಪಾರಂಪರಿಕವಾಗಿ ಬಂದಿದ್ದಂತಹ ಶ್ಲೋಕಗಳನ್ನೇ ಉದ್ಧರಿಸಿಕೊಂಡಿದ್ದೇನೆ ಎನ್ನುತ್ತಾನೆ. ಎಂದರೆ ಎಷ್ಟು ಪ್ರಾಚೀನದಿಂದ ವಾದ್ಯ ಸ್ವರಗಳಲ್ಲಿ ಸ್ವರಗಳ ಹಾರ್ಮೋನಿ ಮಾಡುತ್ತಿದ್ದರು ಎಂದು ನಾವೀಗ ಊಹಿಸಬಹುದು. ಇನ್ನು ಮುಂದೆ ಜಾನ್ ಕರ್ವೆನ್ ಇಸ್ ದ ಫಾದರ್ ಆಫ್ ಮ್ಯೂಸಿಕಲ್ ನೋಟ್ಸ್ ಎಂದು ಭಾರತವೂ ಸೇರಿದಂತೆ ಜಗತ್ತೆಲ್ಲವೂ ಕರೆದು ಬಿಡುವ ಅಪಾಯವೂ ಇಲ್ಲದಿಲ್ಲ.
ನಮ್ಮ ಜನರು ನಮ್ಮ ಭಾರತೀಯ ಶಾಸ್ತ್ರಗಳನ್ನು ಸರಿಯಾಗಿ ಓದದೆ ಅವರದನ್ನೇ ಅನುಕರಿಸಿ ಅವರನ್ನೇ ಫಾದರ್ಗಳೆಂದು ಮಾಡಿ ಕರೆದು ಭ್ರಮೆ ಪಡುವವರು. ಭಾರತೀಯ ಸಂಗೀತದ ಸ್ವರಗಳು ಇಂದು ಇದ್ದಂತೆಯೇ ಎಂದಿಗೂ ಇದ್ದಿತು ಎಂದು ಭಾವಿಸಬಾರದು. ಅತಿ ಪ್ರಾಚೀನದಿಂದ ಇಲ್ಲಿಯವರೆಗೂ ಭಾರತೀಯ ಸಂಗೀತದ ಸ್ವರಗಳು ಆಯಾ ಕಾಲದ ಅವಶ್ಯಕತೆಗೆ ತಕ್ಕಂತೆ ಬದಲಾಗಿ ತಮ್ಮ ಶ್ರುತಿ ಸ್ಥಾನಗಳನ್ನು, ವಿಕೃತ ಸ್ಥಾನದ ಪರಿಭಾಷೆಗಳನ್ನು ಬದಲಿಸಿಕೊಂಡು ಇಂದಿನ ರೂಪವನ್ನು ತಾಳಿವೆ ಎಂಬುದು ಸಂಗೀತಶಾಸ್ತ್ರ ಗ್ರಂಥಗಳಿಂದ ತಿಳಿದುಬರುತ್ತದೆ. ಶಾಂಗ್ನದೇವನ ಕಾಲದಲ್ಲಿ ಶುದ್ಧ ಷಡ್ಜ, ಅಚ್ಯುತ ಷಡ್ಜ, ಶುದ್ಧ ರಿಷಭ, ವಿಕೃತ ರಿಷಭ, ಶುದ್ಧ ದೈವತ, ವಿಕೃತ ದೈವತ, ಕೈಶಿಕ ಪಂಚಮ, ವಿಕೃತ ಪಂಚಮ, ಶುದ್ಧ ಮಧ್ಯಮ, ಅಚ್ಯುತ ಮಧ್ಯಮ ಎಂಬ 5 ಯಮಲಗಳು ಕ್ರಮವಾಗಿ 4, 7, 20, 17, 13 ಈ ಶ್ರುತಿಗಳಲ್ಲಿ ನೆಲೆಸಿದ್ದರಿಂದ ಅವುಗಳು ಸ್ಥಾನಗಳಲ್ಲಿ ಭಿನ್ನವಾಗಿರಲಿಲ್ಲ. ಆದರೆ ಗ್ರಾಮ ಪ್ರಮೇಯಕ್ಕೆ ಮುಖ್ಯವಾದ ಅಂಗವಾಗಿದ್ದ ಸ್ವರಸಾಧಾರಣ ತತ್ವಗಳಿಂದ ಕೂಡಿದ್ದು ಇವುಗಳ ಗಣನೆಯು ಅವಶ್ಯಕವೇ ಆಗಿತ್ತು. ಆದರೆ ಹತ್ತಿರ ಸಮಾನಕಾಲೀನರಾಗಿದ್ದ ಪಂಡರೀಕ ವಿಠಲ, ರಾಮಾಮಾತ್ಯ, ಸೋಮನಾಥರು ಸ್ವರಸಾಧಾರಣವನ್ನು ಕೈಬಿಟ್ಟು 4ನೆಯ ಶ್ರುತಿಯ ಶುದ್ಧ ಷಡ್ಜ, 7ನೆಯ ಶ್ರುತಿಯಲ್ಲಿದ್ದ ಶುದ್ಧ ಋಷಭ, 9ನೆಯ ಶ್ರುತಿಯಲ್ಲಿದ್ದ ಶುದ್ಧ ಗಾಂಧಾರ, 10ನೆಯ ಶ್ರುತಿಯಲ್ಲಿದ್ದ ಸಾಧಾರಣ ಗಾಂಧಾರ, 11ನೆಯ ಶ್ರುತಿಯಲ್ಲಿದ್ದ ಅಂತರ ಗಾಂಧಾರ, 12ನೆಯ ಶ್ರುತಿಯಲ್ಲಿದ್ದ ಚ್ಯುತ ಮಧ್ಯಮ, 13ನೇ ಶ್ರುತಿಯಲ್ಲಿದ್ದ ಶುದ್ಧ ಮಧ್ಯಮ, 16ನೆಯ ಶ್ರುತಿಯಲ್ಲಿದ್ದ ವಿಕೃತ ಪಂಚಮ, 17ನೆಯ ಶ್ರುತಿಯಲ್ಲಿದ್ದ ಶುದ್ಧ ಪಂಚಮ, 20ನೆಯ ಶ್ರುತಿಯಲ್ಲಿದ್ದ ಶುದ್ಧ ದೈವತ, 22ನೇ ಶ್ರುತಿಯಲ್ಲಿದ್ದ ಶುದ್ಧ ನಿಷಾದ, 1ನೇ ಶ್ರುತಿಯಲ್ಲಿದ್ದ ಕೈಶಿಕಿ ನಿಷಾದ, 2ನೇ ಶ್ರುತಿಯಲ್ಲಿದ್ದ ಕಾಕಲಿ ನಿಷಾದ, 3ನೇ ಶ್ರುತಿಯಲ್ಲಿದ್ದ ಚ್ಯುತ ಷಡ್ಜ ಎಂಬ 14 ಶುದ್ಧ ಹಾಗೂ ವಿಕೃತಿ ಸ್ವರಗಳನ್ನು ಮಾತ್ರ ಉಳಿಸಿಕೊಂಡು ಇವುಗಳಲ್ಲಿ ಪರ್ಯಾಯ ತತ್ವವನ್ನು ಹೊಸದಾಗಿ ಕಲ್ಪಿಸಿಕೊಂಡು 9 ಹಾಗೂ 22ನೇ ಶ್ರುತಿಗಳಲ್ಲಿ ಪಂಚಶ್ರುತಿ ಋಷಭ ಮತ್ತು ದೈವತಗಳನ್ನು, 10ನೇ ಮತ್ತು 1ನೇ ಶ್ರುತಿಗಳಲ್ಲಿ ಷಟ್ಶ್ರುತಿ ಋಷಭ ಮತ್ತು ದೈವತಗಳನ್ನು ಸ್ಥಾಪಿಸಿದರು. ಪ್ರತಿನಿಧಿ ತತ್ವವನ್ನು ಏರ್ಪಡಿಸಿ ಈ ಸ್ವರಗಳಿಗೆ ವೀಣಾದಂಡದಲ್ಲಿ ಸ್ಥಾನಗಳನ್ನು ಕಲ್ಪಿಸಿದರು. ವೀಣೆಗಳಲ್ಲಿ ಪ್ರಾಚೀನದಿಂದ ಬಂದಿದ್ದಂತಹ ಅಂತರ ಕಾಕಲಿ ಸ್ವರಗಳಿಗೆ ಇದ್ದ ಮೆಟ್ಟುಗಳನ್ನು ತಪ್ಪಿಸಿದರು. ಅಂತೆಯೇ ಇವುಗಳನ್ನು ಷಡ್ಜ ಮಧ್ಯಮಗಳ ವಿಕೃತಿಗಳು ಎನ್ನುವುದರ ಬದಲು ನಿಷಾದ ಗಾಂಧಾರಗಳ ವಿಕೃತಿಗಳು ಎಂದು ಗೊತ್ತು ಮಾಡಿದರು. ಇದರಂತೆ ವಿಕೃತ ಪಂಚಮವು ಲಕ್ಷ್ಯದಲ್ಲಿ 15, 16ನೇ ಶ್ರುತಿ ಸ್ಥಾನಗಳಲ್ಲಿ ಸಂದಿಗ್ಧಾವಸ್ಥೆಯಲ್ಲಿ ಇದ್ದದನ್ನ ಮಧ್ಯಮದ ವಿಕೃತಿ ಎಂದು ಗೊತ್ತು ಮಾಡಿ ವಿಕೃತ ಪಂಚಮವನ್ನು ಪ್ರತಿನಿಧಿಸುವಂತೆ ಏರ್ಪಡಿಸಿದರು. ಈ ವಿಕೃತ ಪಂಚಮವೇ ಪ್ರತಿನಿಧಿ ಮಧ್ಯಮ ಅಥವಾ ಪ್ರತಿಮಧ್ಯಮವೆಂಬ ಹೆಸರಿನಲ್ಲಿ ಮುಂದೆ ರೂಢಿಯಾಯಿತು. ಇದನ್ನೇ ತುಳಜನು ಚ್ಯುತ ಪಂಚಮ ಮಧ್ಯಮವೆನ್ನುತ್ತಾನೆ. ಭರತಾದಿಗಳ ಕಾಲದಿಂದಲೂ ಸ್ವರ ವಿಕೃತಿಯು 2 ರೀತಿಗಳಲ್ಲಿ ಏರ್ಪಡುತ್ತಿತ್ತು. ಷಡ್ಜ, ಮಧ್ಯಮ, ಪಂಚಮಗಳು ತಮ್ಮ ಸ್ವಸ್ಥಾನದ ಅಂತಿಮ ಎಂದರೆ 4 ಮತ್ತು 7ನೇ ಶ್ರುತಿಗಳಿಂದ ಹಿಂದಕ್ಕೆ ಚಲಿಸಿ ಸ್ವರಸಾಧಾರಣ ಪ್ರಕ್ರಿಯೆಗೆ ಒಳಗಾಗಿ ಚ್ಯುತ, ಅಚ್ಯುತ ಎಂಬ ಸಂಜ್ಞೆಗಳನ್ನು ಪಡೆದು ಇವುಗಳಿಗೆ ಸಾಪೇಕ್ಷವಾಗಿ ಕೈಶಿಕಿ, ಕಾಕಲಿ, ನಿಷಾದಗಳ ಮತ್ತು ಸಾಧಾರಣ ಗಾಂಧಾರ, ಅಂತರ್ಗಾಂಧಾರಗಳ ಸಂಜ್ಞೆ ಮತ್ತು ಸ್ಥಾನಗಳನ್ನು ಹೊಂದುತ್ತಿದ್ದವು. ಋಷಭ ದೈವತಗಳಿಗೆ ಚಲನೆ ಇರಲಿಲ್ಲ. ಗ್ರಾಮ ವ್ಯಪದೇಶವು ತಪ್ಪಿ ಹೋದುದರಿಂದ ಪಂಡರೀಕ ವಿಠಲ, ರಾಮಾಮಾತ್ಯ, ಸೋಮನಾಥಾದಿಯಾಗಿ ಅನೇಕ ಸಂಗೀತ ಶಾಸ್ತ್ರಕಾರರು ವಿಕೃತಿ ತತ್ವವನ್ನು ಏಕಮುಖಗೊಳಿಸಿ ಎಲ್ಲ ವಿಕೃತಿ ಸ್ವರಗಳನ್ನು ಒಂದೇ ಸ್ವರಸಪ್ತಕದಲ್ಲಿ ಅಡಕಗೊಳಿಸಿದ್ದು ಅವರ ಗ್ರಂಥಗಳಿಂದಾಗಿ ತಿಳಿದು ಬರುತ್ತದೆಂದು ಈಗಾಗಲೇ ಹೇಳಿಯಾಗಿದೆ. ಈ ಶಾಸ್ತ್ರಕಾರರ ಪ್ರಕಾರ 22 ಶ್ರುತಿಗಳಲ್ಲಿ
ಷಡ್ಜ ಮತ್ತು ಪಂಚಮಗಳು ಪ್ರಕೃತಿಗಳು. ರೀಗಾಮ ಧನಿಗಳು 7, 9, 13, 20 ಮತ್ತು 22ನೇ ಶ್ರುತಿಯಲ್ಲಿದ್ದಾಗ ಶುದ್ಧ ಸ್ವರಗಳು. ಇವುಗಳಿಗೆ ವಿಕೃತಿತ್ವವು ಉತ್ತರೋತ್ತರವಾಗಿ ಮುಂದಿನ ಶ್ರುತಿಗಳಿಗೆ ಚಲಿಸುವುದರಿಂದ ಲಭಿಸುತ್ತದೆ. ಪ್ರಾಚೀನ ಪದ್ಧತಿಯಲ್ಲಿ ಈ ವಿಕೃತಿಯ ಪರಮಾವಧಿಯು 4 ಶ್ರುತಿಗಳಷ್ಟಿತ್ತು. ಈಗ ಅದು ತಪ್ಪಿ 6 ಶ್ರುತಿಗಳಷ್ಟಾಯಿತು. ಋಷಭ, ದೈವತ, ನಿಷಾದಗಳಲ್ಲಿ ಒಂದೊಂದಕ್ಕೂ 3 ಗತಿಗಳಿದ್ದವು. ಗಾಂಧಾರಕ್ಕೆ 4 ಗತಿ ಇದ್ದು 4ನೆಯದರಲ್ಲಿ ಅದು ಶುದ್ಧ ಮಧ್ಯಮ ಸ್ಥಾನವನ್ನು ಎಂದರೆ 13ನೇ ಶ್ರುತಿಯನ್ನು ವಹಿಸಿ ಊರ್ಧ್ವ ಗಾಂಧಾರ ಅಥವಾ ತೀವ್ರತಮ ಗಾಂಧಾರ ಅಥವಾ ಶುದ್ಧ ಮಧ್ಯಮ ಗಾಂಧಾರವೆಂಬ ಸಂಜ್ಞೆಯನ್ನು ಪಡೆಯುತ್ತಿತ್ತು. ಇಂದು ಇದು ಶುದ್ಧ ಮಧ್ಯಮವೆಂದೇ ರೂಢಿಯಲ್ಲಿ ಉಳ್ಕೊಂಡಿದೆ. ಇದೇ ರೀತಿಯಲ್ಲಿ ಮಧ್ಯಮವು ಷಟ್ ಶ್ರುತಿಕವಾಗಿ ಇಂದಿನ ಪ್ರತಿಮಧ್ಯಮವಾಗಿ ಪರಿಣಮಿಸಿ ಇಂದಿನ ರೂಢಿಯಲ್ಲಿದೆ. ಕಾಕಲ್ಯಂತರವೆಂಬ ಪ್ರಾಚೀನ ಹೆಸರನ್ನು ಉಳಿಸಿಕೊಂಡರೂ ಈ ಸ್ವರಸ್ಥಾನಗಳು ಕ್ರಮವಾಗಿ 3 ಮತ್ತು 12ನೆಯ ಶ್ರುತಿಗಳಲ್ಲಿ ನೆಲೆಸಿದ್ದವು. ಮಧ್ಯಂತರ ಕಾಲದಲ್ಲಿ ಕಾಕಲ್ಯಂತರ ಸ್ವರಗಳನ್ನು ಲಘು ಷಡ್ಜ, ಲಘು ನಿಷಾದಗಳು ಪ್ರತಿನಿಧಿಸಲು ತೊಡಗಿದ್ದವು. 17ನೇ ಶತಮಾನದಲ್ಲಿ ಈ ಪ್ರತಿನಿಧಿತ್ವವು ಸಂಪೂರ್ಣವಾಗಿ ಸಫಲವೇ ಆಗಿತ್ತು. 16ನೇ ಶತಮಾನವು ಭಾರತೀಯ ಸಂಗೀತದ ನವೋದಯದ ಯುಗ. ಈ ಕಾಲದಲ್ಲಿಯೇ ರೂಢಿಯಲ್ಲಿ ನೆಲೆಸಿದ್ದ ಎಲ್ಲ ಸ್ವರಸ್ಥಾನಗಳನ್ನು ಒಂದೇ ಸ್ವರ ಸಪ್ತಕದ ವ್ಯಾಪ್ತಿಯಲ್ಲಿ ಅಳವಡಿಸಿದ್ದು, ಪರ್ಯಾಯ ತತ್ವ, ಪ್ರತಿನಿಧಿ ತತ್ವ, ಸ್ವರಸ್ಥಾನ ಪಲ್ಲಟನ ಇತ್ಯಾದಿಗಳಿಂದ ಸ್ವರಸ್ಥಾನಗಳನ್ನು ನಿರ್ದುಷ್ಟಗೊಳಿಸಿ ವೈಜ್ಞಾನಿಕವಾಗಿ ಪುನರ್ವ್ಯವಸ್ಥೆಗೊಳಿಸಿದ್ದು, ಇವುಗಳನ್ನು ವೀಣಾದಂಡದಲ್ಲಿಯೇ ನಿರ್ಣಯಿಸಿದ್ದು, ಈ ಸ್ವರಸ್ಥಾನಗಳನ್ನು ವೈಜ್ಞಾನಿಕ ಹಾಗೂ ವೈಧಾನಿಕ ವಿಧಾನದಿಂದ ಮೇಲಗೊಳಿಸಿ ಸಂಖ್ಯೆಯನ್ನು ವರ್ಗಗಳಾಗಿ ಗಣಿತ ಪ್ರಸ್ತಾರ ಕ್ರಮದಿಂದ ಪಡೆದುಕೊಂಡಿದ್ದು, ಇವುಗಳಲ್ಲಿ ಪ್ರಾಚೀನ, ಅರ್ವಾಚೀನ ಹಾಗೂ ಭವಿಷ್ಯತ್ತುಗಳ ರೂಢಿಯಲ್ಲಿ ಇಲ್ಲದ ಆದರೆ ಸಾಧ್ಯವಾದ ಬೇರೆ ಬೇರೆ ಭಾರತೀಯ ಪ್ರಾಂತ್ಯಗಳಲ್ಲಿಯೂ ವಿದೇಶಿ ಸಂಗೀತ ಪದ್ಧತಿಗಳಲ್ಲಿಯೂ ಇರುವ ರಾಗ ಸಮಸ್ತವನ್ನು ಅಡಕಗೊಳಿಸುವ ಪ್ರೋಟೋಟೈಪ್ಗಳನ್ನು ಸಮೀಕರಣವನ್ನು ಈ ಮೇಳಗಳಲ್ಲಿ ಏರ್ಪಡಿಸುವುದು ಇತ್ಯಾದಿಗಳನ್ನು ನಮ್ಮ ಭಾರತೀಯ ಲಕ್ಷ್ಯ ಮತ್ತು ಲಕ್ಷಣಕಾರರು ಏರ್ಪಡಿಸಿದರು. ಹಳೆಯ ರಾಗಗಳಿಗೆ ಸಮಕಾಲೀನ ರಾಗಗಳ, ಜನಪದ ಮಟ್ಟುಗಳ, ಬೇರೆ ಪ್ರಾಂತ್ಯಗಳಲ್ಲಿ ರೂಢಿಸಿದ್ದ ರಾಗಗಳ ಪಾರಸ್ಪರ್ಯವನ್ನು ಗೊತ್ತು ಮಾಡಿ ಸರ್ವಗ್ರಾಹ್ಯವಾಗಿ ಏಕರೂಪವಾಗಿ ಪುನರ್ವ್ಯವಸ್ಥೆಗೊಳಿಸಿದರು. ಸ್ವಾರಸ್ಯವೆಂದರೆ ಪಾಶ್ಚಾತ್ಯ ದೇಶಗಳಲ್ಲಿಯೂ ಸ್ವರಸ್ಥಾನ ಪರಿಷ್ಕರಣವು ನಡೆದದ್ದು ಇದೇ ಕಾಲದಲ್ಲಿಯೇ. ಭಾರತೀಯ ಸಂಗೀತವು ಉತ್ತರಾದಿ, ದಕ್ಷಿಣಾದಿಗಳಾಗಿ 2 ಕವಲುಗಳಾಗಿ ಸ್ಪಷ್ಟವಾಗಿ ಬೇರ್ಪಟ್ಟುದು ಇದೇ ಕಾಲದಲ್ಲಿಯೇ. ಬಹುಶಃ ಇನ್ನು ಇವು ಮುಂದೆ ಬದಲಾಗದಷ್ಟು ವೈಜ್ಞಾನಿಕ ಹಾಗೂ ವೈಧಾನಿಕವಾಗಿ ಆ ಕಾಲದ ನಮ್ಮ ಲಕ್ಷಣಗರ ವಿದ್ವಾಂಸರುಗಳಿಂದ ಪರಿಷ್ಕೃತಗೊಂಡಿವೆ ಎಂದು ಹೇಳಬಹುದೇನೋ. ಕಾಲದಿಂದ ಕಾಲಕ್ಕೆ ಉಂಟಾದ ಭಾರತೀಯ ಸ್ವರೇತಿಹಾಸದ ಎಲ್ಲ ವಿವರಗಳನ್ನು ಇಲ್ಲಿ ಹೇಳುವುದು ಖಂಡಿತ ಅಸಂಭವ. ಭಾರತೀಯ ಸ್ವರಗಳ ಇತಿಹಾಸದ ಅರಿವಿಗಾಗಿ ಮಾಡಬೇಕಾದುದು ರಾ ಸತ್ಯನಾರಾಯಣರವರ ಅನೇಕ ಸಂಗೀತ ಗ್ರಂಥಗಳನ್ನು, ಇನ್ನೂ ಅನೇಕ ಶಾಸ್ತ್ರಜ್ಞರುಗಳು ರಾಗಗಳ ಬೆಳವಣಿಗೆಗೆ ಬಗ್ಗೆ ಏನೇನು ಬರೆದಿದ್ದಾರೆ ಎಂದು ಓದುವುದೇ ಮುಖ್ಯ ಉಪಾಯ ಹಾಗೂ ಸಾಧನೆ. ನಮ್ಮ ಸಂಗೀತಗಾರರನ್ನು, ವಾಗ್ಗೇಯಕಾರರನ್ನು ಸ್ಮರಿಸುವಷ್ಟೂ ಸಹ ಅಥವಾ ಮೆರೆಸುವಷ್ಟೂ ಸಹ ನಾವು ಇಂದಿನ ಅಸಂದಿಗ್ಧ ಸ್ವರಗಳಿಗೂ ಸಂಗೀತಕ್ಕೂ ಕಾರಣೀಭೂತರಾದ ನಮ್ಮ ಪ್ರಾಚೀನ ಸಂಗೀತ ಶಾಸ್ತ್ರಜ್ಞರುಗಳನ್ನು ಎಳ್ಳಷ್ಟೂ ಸ್ಮರಿಸಿ ಗೌರವದಿಂದ ಕೃತಜ್ಞತೆಗಳನ್ನು ಎಳ್ಳಷ್ಟೂ ಅರ್ಪಿಸುತ್ತಿಲ್ಲ. ಶಾಸ್ತ್ರಚಿಂತೆಯನ್ನು ಸಾಕಷ್ಟು ಮಾಡುತ್ತಿಲ್ಲ. ಶಾಸ್ತ್ರಕಾರರಿಗೆ ನಾವು ಗೌರವಗಳನ್ನು ನೀಡುತ್ತಿಲ್ಲ ಎಂಬುದು ಅತ್ಯಂತ ಬೇಸರದ ಸತ್ಯ ಸಂಗತಿ. ಭಾರತೀಯ ಶಾಸ್ತ್ರಗಳನ್ನು ಓದದಿದ್ದರೆ ನಾವು, ನಮ್ಮ ಮುಂದಿನ ಪರಂಪರೆಯು ಬೌದ್ಧಿಕವಾಗಿ
ಕಡುಬಡವರಾಗಿ ದೇಶಕ್ಕೆ ನಷ್ಟ ಜೀವಗಳಾಗಿ ಪರಿಣಮಿಸುವುದು ನಿಶ್ಚಿತವೇ ಸರಿ. ಧನ್ಯವಾದಗಳು. ನಾನು ಕಾಂಚನದ ರೋಹಿಣಿ ಸುಬ್ಬರತ್ನಂ.